25 ಲಕ್ಷ ಲಂಚ ಪಡೆದವರಿಗೆ ಜಾಮೀನು ಮಂಜೂರು. ಲೋಕಾಯುಕ್ತ ಟ್ರ್ಯಾಪ್ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರೋದು. 3 ಆರೋಪಿಗಳಿಗೆ ಬೇಲ್ ನೀಡಿದೆ ಕೋರ್ಟ್. ಲೋಕಾಯುಕ್ತ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿರೋದು. ಜಗದೀಶ್, ತಮ್ಮಣ್ಣ, ಲಕ್ಕಪ್ಪ ಈ 3 ಜಾಮೀನು ಮಂಜೂರಾಗಿದೆ. 25 ಲಕ್ಷ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದು ಈ ಆರೋಪಿಗಳು. 25 ಲಕ್ಷ ರೂಪಾಯಿ ಲಂಚ ಪಡೆಯುವ ಸಂದರ್ಭದಲ್ಲಿ ಈ ಆರೋಪಿಗಳು ಸಿಕ್ಕಿಬಿದ್ದಿದ್ರು. ಈ 3 ಈಗ ಲೋಕಾಯುಕ್ತ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. 25 ಲಕ್ಷ ಲಂಚ ಪಡೆದವರಿಗೆ ಜಾಮೀನು. ಲೋಕಾಯುಕ್ತ ಟ್ರ್ಯಾಪ್ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. 3 ಆರೋಪಿಗಳಿಗೆ ಬೇಲ್ ನೀಡಿದೆ ಲೋಕಾಯುಕ್ತ ನ್ಯಾಯಾಲಯ. ಜಗದೀಶ್, ಲಕ್ಕಪ್ಪ ಮತ್ತು ತಮ್ಮಣ್ಣ ಈ 3 ಜಾಮೀನು ಮಂಜೂರಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ ಅಭಿಷೇಕ್, 3 ಜಾಮೀನು ಮಂಜೂರಾಗಿರೋದು. 25 ಲಕ್ಷ ರೂಪಾಯಿ ಲಂಚ ಪಡೆದ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ? ಈಗಾಗಲೇ ಏನು 3 ಜನಕ್ಕೆ ಅದರಲ್ಲಿ ಜಗದೀಶ್ ಏನಿದ್ದಾರೆ ಅವರಿಗೆ ಹೆಲ್ತ್ ಆಧಾರದ ಮೇರೆಗೆ ಅಂದ್ರೆ ಅವರ ಕುಟುಂಬದಲ್ಲಿ ಯಾರೋ ಮೃತಪಟ್ಟಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಜಾಮೀನನ್ನು ನೀಡಿರುವಂತದ್ದು. ಮತ್ತು ಇನ್ನು ಉಳಿದಂತಹ ಏನು ಲಕ್ಕಪ್ಪ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, 3ನೇ ಆರೋಪಿ ಏನಿದ್ದಾನೆ, ಆತನ ಪಾತ್ರ ಏನೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡಿ ಅವನಿಗೂ ಕೂಡ ಜಾಮೀನನ್ನು ನೀಡಿರುವಂತದ್ದು. ಅಂದ್ರೆ ಈ ಒಂದು ಹೆಲ್ತ್ ಬೇಸ್ ಮೇಲೆ ಆತನಿಗೆ ಆಗಿರುವಂತಹ ಒಂದು ನಿಖರವಾದಂತಹ ಒಂದು ಕಾರಣವನ್ನು ನೀಡಿ ಅವರಿಗೆ ಜಾಮೀನು ಮಂಜೂರು ಮಾಡುವಂತಹ ಒಂದು ಕೆಲಸಗಳನ್ನು ಇದು ಮಾಡಿರುವಂತದ್ದು. ಮುಂದಿನ ಹಂತದಲ್ಲಿ ಅಂದ್ರೆ ಎಲ್ಲಿಯೂ ಕೂಡ ಬಿಟ್ಟು ಹೋಗುವಂತಿಲ್ಲ, ಅಂದ್ರೆ ಬೆಂಗಳೂರು ಸೇರಿದಂತೆ ಅವರ ನಿವಾಸ ಆಗಿರಬಹುದು, ಎಲ್ಲೂ ಕೂಡ ಬಿಟ್ಟು ಹೋಗುವಂತಿಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಯಾವಾಗ ನೋಟಿಸ್ ನೀಡ್ತಾರೋ ಆ ಸಂದರ್ಭದಲ್ಲಿ ಕಚೇರಿಗೆ ಬಂದು ವಿಚಾರಣೆಗೆ ಒಳಪಡಿಸುವ ಆಗ್ಬೇಕಾಗುತ್ತೆ. ಹೀಗಾಗಿ ಈ ಒಂದು ನಿಬಂಧನೆಗಳೇನಿದೆ ಮತ್ತೆ ಒಂದಷ್ಟು ಬಾಂಡ್ಗಳ ಬರೆಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಅವರಿಗೆ ಆ ಬೇಸಿಸ್ ಮೇಲೆ ಒಂದು ಜಾಮೀನನ್ನು ನೀಡಿರುವಂತದ್ದು. ಮತ್ತೆ ಯಾವಾಗ ತನಿಖೆ ಕರೀತಾರೋ ಯಾವುದೇ ಕಾರಣವನ್ನ ನೀಡದೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ತನಿಖೆಗೆ ಸಹಕಾರವನ್ನು ನೀಡಬೇಕು. ಮತ್ತೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನು ನಾಶ ಮಾಡುವ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡಬಾರ್ದು. ಅಕಸ್ಮಾತ್ ಆತನ ಏನಾದ್ರೂ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಜಾಮೀನು ರದ್ದುಗೊಳಿಸುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿ ಅವರಿಗೆ ಒಂದು ಜಾಮೀನು ನೀಡಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ. $25 ಲಕ್ಷ ಲಂಚ ಪಡೆದವರಿಗೆ ಜಾಮೀನು ಮಂಜೂರು. ಲೋಕಾಯುಕ್ತ ಟ್ರ್ಯಾಪ್ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರೋದು. 3 ಆರೋಪಿಗಳಿಗೆ ಬೇಲ್ ನೀಡಿದೆ ಕೋರ್ಟ್. ಲೋಕಾಯುಕ್ತ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿರೋದು. ಜಗದೀಶ್, ತಮ್ಮಣ್ಣ, ಲಕ್ಕಪ್ಪ ಈ 3 ಜಾಮೀನು ಮಂಜೂರಾಗಿದೆ. 25 ಲಕ್ಷ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದು ಈ ಆರೋಪಿಗಳು. 25 ಲಕ್ಷ ರೂಪಾಯಿ ಲಂಚ ಪಡೆಯುವ ಸಂದರ್ಭದಲ್ಲಿ ಈ ಆರೋಪಿಗಳು ಸಿಕ್ಕಿಬಿದ್ದಿದ್ರು. ಈ 3 ಈಗ ಲೋಕಾಯುಕ್ತ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. 25 ಲಕ್ಷ ಲಂಚ ಪಡೆದವರಿಗೆ ಜಾಮೀನು. ಲೋಕಾಯುಕ್ತ ಟ್ರ್ಯಾಪ್ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. 3 ಆರೋಪಿಗಳಿಗೆ ಬೇಲ್ ನೀಡಿದೆ ಲೋಕಾಯುಕ್ತ ನ್ಯಾಯಾಲಯ. ಜಗದೀಶ್, ಲಕ್ಕಪ್ಪ ಮತ್ತು ತಮ್ಮಣ್ಣ ಈ 3 ಜಾಮೀನು ಮಂಜೂರಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ ಅಭಿಷೇಕ್, 3 ಜಾಮೀನು ಮಂಜೂರಾಗಿರೋದು. 25 ಲಕ್ಷ ರೂಪಾಯಿ ಲಂಚ ಪಡೆದ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ? ಈಗಾಗಲೇ ಏನು 3 ಜನಕ್ಕೆ ಅದರಲ್ಲಿ ಜಗದೀಶ್ ಏನಿದ್ದಾರೆ ಅವರಿಗೆ ಹೆಲ್ತ್ ಆಧಾರದ ಮೇರೆಗೆ ಅಂದ್ರೆ ಅವರ ಕುಟುಂಬದಲ್ಲಿ ಯಾರೋ ಮೃತಪಟ್ಟಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಜಾಮೀನನ್ನು ನೀಡಿರುವಂತದ್ದು. ಮತ್ತು ಇನ್ನು ಉಳಿದಂತಹ ಏನು ಲಕ್ಕಪ್ಪ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, 3ನೇ ಆರೋಪಿ ಏನಿದ್ದಾನೆ, ಆತನ ಪಾತ್ರ ಏನೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡಿ ಅವನಿಗೂ ಕೂಡ ಜಾಮೀನನ್ನು ನೀಡಿರುವಂತದ್ದು. ಅಂದ್ರೆ ಈ ಒಂದು ಹೆಲ್ತ್ ಬೇಸ್ ಮೇಲೆ ಆತನಿಗೆ ಆಗಿರುವಂತಹ ಒಂದು ನಿಖರವಾದಂತಹ ಒಂದು ಕಾರಣವನ್ನು ನೀಡಿ ಅವರಿಗೆ ಜಾಮೀನು ಮಂಜೂರು ಮಾಡುವಂತಹ ಒಂದು ಕೆಲಸಗಳನ್ನು ಇದು ಮಾಡಿರುವಂತದ್ದು. ಮುಂದಿನ ಹಂತದಲ್ಲಿ ಅಂದ್ರೆ ಎಲ್ಲಿಯೂ ಕೂಡ ಬಿಟ್ಟು ಹೋಗುವಂತಿಲ್ಲ, ಅಂದ್ರೆ ಬೆಂಗಳೂರು ಸೇರಿದಂತೆ ಅವರ ನಿವಾಸ ಆಗಿರಬಹುದು, ಎಲ್ಲೂ ಕೂಡ ಬಿಟ್ಟು ಹೋಗುವಂತಿಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಯಾವಾಗ ನೋಟಿಸ್ ನೀಡ್ತಾರೋ ಆ ಸಂದರ್ಭದಲ್ಲಿ ಕಚೇರಿಗೆ ಬಂದು
ವಿಚಾರಣೆಗೆ ಆಗ್ಬೇಕಾಗುತ್ತೆ. ಹೀಗಾಗಿ ಈ ಒಂದು ನಿಬಂಧನೆಗಳೇನಿದೆ ಮತ್ತೆ ಒಂದಷ್ಟು ಬಾಂಡ್ಗಳ ಬರೆಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಅವರಿಗೆ ಆ ಬೇಸಿಸ್ ಮೇಲೆ ಒಂದು ಜಾಮೀನನ್ನು ನೀಡಿರುವಂತದ್ದು. ಮತ್ತೆ ಯಾವಾಗ ತನಿಖೆ ಕರೀತಾರೋ ಯಾವುದೇ ಕಾರಣವನ್ನ ನೀಡದೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ತನಿಖೆಗೆ ಸಹಕಾರವನ್ನು ನೀಡಬೇಕು ಮತ್ತೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ನಾಶ ಮಾಡುವ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡಬಾರ್ದು. ಅಕಸ್ಮಾತ್ ಆತನ ಏನಾದ್ರೂ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಜಾಮೀನು ರದ್ದುಗೊಳಿಸುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿ ಅವರಿಗೆ ಒಂದು ಜಾಮೀನು ನೀಡಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ. 25 ಲಕ್ಷ ಲಂಚ ಪಡೆದವರಿಗೆ ಜಾಮೀನು ಮಂಜೂರು. ಲೋಕಾಯುಕ್ತ ಟ್ರ್ಯಾಪ್ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿರೋದು. 3 ಆರೋಪಿಗಳಿಗೆ ಬೇಲ್ ನೀಡಿದೆ ಕೋರ್ಟ್. ಲೋಕಾಯುಕ್ತ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿರೋದು. ಜಗದೀಶ್, ತಮ್ಮಣ್ಣ, ಲಕ್ಕಪ್ಪ ಈ 3 ಜಾಮೀನು ಮಂಜೂರಾಗಿದೆ. 25 ಲಕ್ಷ ಲಂಚ ಪಡೆಯುವಾಗ ಸಿಕ್ಕಿ ಬಿದ್ದಿದ್ದು ಈ ಆರೋಪಿಗಳು. 25 ಲಕ್ಷ ರೂಪಾಯಿ ಲಂಚ ಪಡೆಯುವ ಸಂದರ್ಭದಲ್ಲಿ ಈ ಆರೋಪಿಗಳು ಸಿಕ್ಕಿಬಿದ್ದಿದ್ರು. ಈ 3 ಈಗ ಲೋಕಾಯುಕ್ತ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. 25 ಲಕ್ಷ ಲಂಚ ಪಡೆದವರಿಗೆ ಜಾಮೀನು. ಲೋಕಾಯುಕ್ತ ಟ್ರ್ಯಾಪ್ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. 3 ಆರೋಪಿಗಳಿಗೆ ಬೇಲ್ ನೀಡಿದೆ ಲೋಕಾಯುಕ್ತ ನ್ಯಾಯಾಲಯ. ಜಗದೀಶ್, ಲಕ್ಕಪ್ಪ ಮತ್ತು ತಮ್ಮಣ್ಣ ಈ 3 ಜಾಮೀನು ಮಂಜೂರಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, 3 ಜಾಮೀನು ಮಂಜೂರಾಗಿರೋದು. 25 ಲಕ್ಷ ರೂಪಾಯಿ ಲಂಚ ಪಡೆದ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ? ಈಗಾಗಲೇ ಏನು 3 ಜನಕ್ಕೆ ಅದರಲ್ಲಿ ಜಗದೀಶ್ ಏನಿದ್ದಾರೆ ಅವರಿಗೆ ಹೆಲ್ತ್ ಆಧಾರದ ಮೇರೆಗೆ ಅಂದ್ರೆ ಅವರ ಕುಟುಂಬದಲ್ಲಿ ಯಾರೋ ಮೃತಪಟ್ಟಿರುವಂತಹ ಒಂದು ಕಾರಣದಿಂದಾಗಿ ಅವರಿಗೆ ಜಾಮೀನನ್ನು ನೀಡಿರುವಂತದ್ದು. ಮತ್ತು ಇನ್ನು ಉಳಿದಂತಹ ಏನು ಲಕ್ಕಪ್ಪ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, 3ನೇ ಆರೋಪಿ ಏನಿದ್ದಾನೆ, ಆತನ ಪಾತ್ರ ಏನೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡಿ ಅವನಿಗೂ ಕೂಡ ಜಾಮೀನನ್ನು ನೀಡಿರುವಂತದ್ದು. ಅಂದ್ರೆ ಈ ಒಂದು ಹೆಲ್ತ್ ಬೇಸ್ ಮೇಲೆ ಆತನಿಗೆ ಆಗಿರುವಂತಹ ಒಂದು ನಿಖರವಾದಂತಹ ಒಂದು ಕಾರಣವನ್ನು ನೀಡಿ ಅವರಿಗೆ ಜಾಮೀನು ಮಂಜೂರು ಮಾಡುವಂತಹ ಒಂದು ಕೆಲಸಗಳನ್ನು ಇದು ಮಾಡಿರುವಂತದ್ದು. ಮುಂದಿನ ಹಂತದಲ್ಲಿ ಅಂದ್ರೆ ಎಲ್ಲಿಯೂ ಕೂಡ ಬಿಟ್ಟು ಹೋಗುವಂತಿಲ್ಲ. ಅಂದ್ರೆ ಬೆಂಗಳೂರು ಸೇರಿದಂತೆ ಅವರ ನಿವಾಸ ಆಗಿರಬಹುದು, ಎಲ್ಲೂ ಕೂಡ ಬಿಟ್ಟು ಹೋಗುವಂತಿಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಯಾವಾಗ ನೋಟಿಸ್ ನೀಡ್ತಾರೋ ಆ ಸಂದರ್ಭದಲ್ಲಿ ಕಚೇರಿಗೆ ಬಂದು ವಿಚಾರಣೆಗೆ ಆಗ್ಬೇಕಾಗುತ್ತೆ. ಹೀಗಾಗಿ ಈ ಒಂದು ನಿಬಂಧನೆಗಳೇನಿದೆ ಮತ್ತೆ ಒಂದಷ್ಟು ಬಾಂಡ್ಗಳ ಬರೆಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಅವರಿಗೆ ಆ ಬೇಸಿಸ್ ಮೇಲೆ ಒಂದು ಜಾಮೀನನ್ನು ನೀಡಿರುವಂತದ್ದು. ಮತ್ತೆ ಯಾವಾಗ ತನಿಖೆ ಕರೀತಾರೋ ಯಾವುದೇ ಕಾರಣವನ್ನ ನೀಡದೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ತನಿಖೆಗೆ ಸಹಕಾರವನ್ನು ನೀಡಬೇಕು ಮತ್ತೆ ಯಾವುದೇ ರೀತಿ